ಸೊ ಈಗ ನೀವು ಅಲ್ಲಿಂದ ಹೊರಗಡೆ ಬಂದ್ರಿ, ಸರಿ. ಆ ನಂತರ ಅಲ್ಲಿನ ವಿಚಾರಗಳನ್ನು ತಗೊಂಡು ಪುಸ್ತಕ ಬರೆದ್ರಿ, ಒಂದಷ್ಟು ಮೀಡಿಯಾಗಳಿಗೆ ಬೈಟ್ ಕೊಟ್ರಿ, ಇದೆಲ್ಲ ಕೊಟ್ರಿ. ಅದರ ವಿಚಾರವಾಗಿ ನಾನು ಒಂದಷ್ಟು ಜನರ ಹತ್ರ ಮಾತಾಡಿದಾಗ ಅವರೆಲ್ಲ ಹೇಳೋದು ಹನುಮೇಗೌಡರಿಗೆ ಪ್ರಚಾರದ ಹುಚ್ಚು, ಅವ್ರಿಗೇನು ಯಾವುದಾದ್ರು ಟಿ ವಿಯಲ್ಲಿ ಕಾಣಿಸ್ಕೋಬೇಕು, ಆ ಕಾರಣಕ್ಕೆ ಅವ್ರು ಇದೆಲ್ಲ ಮಾತಾಡ್ತಿದ್ದಾರೆ. ಗಂಭೀರವಾಗಿ ಏನೋ ಅವರೇನಿಲ್ಲ. ಅವರು ಗಂಭೀರವಾಗಿದ್ದಿದ್ರೆ ಯಾಕೆ ನಮ್ಮ ಮೇಲೆ ಇಲ್ಲಿವರೆಗೆ ಯಾವುದೋ ಕೋರ್ಟುಗಳು ಏನೇ ಆಗಲಿ ಅವ್ರಿಗೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ, ಎಲ್ಲೂ ಸಹ ಅವರಿಗೆ ಗೆಲುವು ಸಿಕ್ಕಿಲ್ಲ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಅವರು. ಸೊ ನಿಮ್ಮ ಉದ್ದೇಶ ಅವರು ಹೇಳ್ತಿರುವಂಥದ್ದಕ್ಕೆ ವಿರುದ್ಧವಾಗಿದೆ ಅನ್ನೋದಕ್ಕೆ ಹೇಗೆ ನೀವು ಸಮರ್ಥಿಸ್ಕೊಳ್ತೀರಿ? ನೀವು ಒಂದು ಭಾಗವನ್ನು ಹೇಳಿದ್ರಿ, ಆದರೆ ಇನ್ನೊಂದು ಭಾಗವನ್ನು ನೀವು ಬಿಟ್ಟರೆ ಮೋಸ್ಟ್ಲಿ ನಿಮ್ಗೆ ಯಾರಾದರೂ ಹೇಳಿದರೋ ಇಲ್ಲೋ ಗೊತ್ತಿಲ್ಲ. ಹನುಮೇಗೌಡರಿಗೆ ಅವರ ವೈಯಕ್ತಿಕ ಸಮಸ್ಯೆಯನ್ನು ಬಿಂಬಿಸ್ಕೊಳ್ಳಿಕ್ಕೆ RSS ಮೇಲೆ ಕೆಸರೆರ್ತಾ ಇದ್ದಾರೆ ಅಂತ ಹೇಳಿದರು. ಅದು ಏನು ಅಂತ ಹೇಳಿದರೆ, ನಮ್ಮ ಜಮೀನಿನ ಪಕ್ಕದಲ್ಲಿ ನನ್ನ ಡಾಕ್ಯುಮೆಂಟ್ನಲ್ಲಿರುವಂತೆ ನನ್ನ ಜಮೀನಿಗೆ ಹೊಂದಾಣಿಕೆಯಾಗಿ ಒಂದು ರಸ್ತೆ ಇದೆ. ಆ ರಸ್ತೆಯಿಂದ ಕೆಳಗಡೆಗೆ ದೇವಸ್ಥಾನದ ಇನಾಮತಿ ಜಮೀನಿದೆ. ಇನಾಮತಿ ಜಮೀನನ್ನು ನಾನು ರಕ್ಷಣೆ ಮಾಡಲಿಕ್ಕೆ ಹೋದೆ. ಆದರೆ ಆ ರಸ್ತೆಯಿಂದ ಮೇಲ್ಗಡೆಗೆ ನಮ್ಮ ಜಮೀನಿಗೆ ಅಟ್ಯಾಚ್ ಆದಾಗೆ ಒಂದು ಸ್ವಲ್ಪ ಜಮೀನಿದೆ. ಆ ಜಮೀನು ಬರವಣಿಗೆಯಲ್ಲಿ, ಅದು ನಾನು ಈಗಿಂದೆಲ್ಲ ಹೇಳ್ತಾ ಇರೋದು 1965ನೇ ಇಸ್ವಿ, ಆಗ ಬರೆದಿರುವಂತೆ ರಸ್ತೆಗೆ ಅಂದರೆ ಚೆಕ್ ಬಂದು ನಮ್ಮ ಜಮೀನಿದೆ ರಸ್ತೆವರೆಗೆ. ಹಾಗಾಗಿ ನಾನು ನನ್ನ ಜಮೀನು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಧ್ವನಿ ಇಟ್ಟೆ. ಅಂದರೆ ದೇವಸ್ಥಾನದ ಜಮೀನಿಗೆ ಧ್ವನಿ ಇಟ್ಟಾಗ ಅವರು ಕಟ್ಟಿದ್ದೇನು ಅಂದರೆ ಹನುಮೇಗೌಡರ ಜಮೀನಿನ ರಕ್ಷಣೆಗೋಸ್ಕರ ಇದನ್ನು ಮಾಡಿದರು ಅಂತ. ಆಮೇಲೆ ಅಳತೆ ಮಾಡಿದರು, ಈ ಜಮೀನು ದೇವಸ್ಥಾನಕ್ಕೆ ಸರಿ ಇಟ್ಕೊಳ್ಳಿ, ನಾನು ಅವತ್ತಿನಿಂದ ಆ ಜಾಗಕ್ಕೆ ನಾನು ಕ್ಲೈಮ್ ಮಾಡಲಿಕ್ಕೆ ಹೋಗಿಲ್ಲ. ನನ್ನ ಜಮೀನು ಅಥವಾ ನನಗೆ ಈ ವಿಶ್ವನಾಥ ಅಥವಾ ಇನ್ಯಾರಿಂದನೂ ನನಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಇದು ಒಂದು ಭಾಗ ನೀವು ಹೇಳಿರಲಿಲ್ಲ, ನಾನೇ ಹೇಳಿದ್ದೀನಿ. ಇನ್ನು ಎರಡನೆಯ ಭಾಗ ಅವರು ಹೇಳೋದೇನು ಅಂದರೆ, ಈಗ ನೀವು ಹೇಳೋದಾಗೆ ಹನುಮೇಗೌಡರಿಗೆ ಪ್ರಚಾರದ ಹುಚ್ಚು. ನಾನು ಪ್ರಚಾರ ತೊಗೊಂಡು ನನಗೇನಾಗಬೇಕಾಗಿದೆ? ಪ್ರಚಾರ ತಗೊಳ್ಳೋ ಹಾಗಿದ್ದರೆ ಇವತ್ತು ನಾನು ಹೇಳ್ತಿರೋದು ಇವತ್ತಿನ ಸ್ಥಿತಿ ಹೇಳ್ತೀನಿ. ಒಬ್ಬ ಗೃಹ ಮಂತ್ರಿಗಳನ್ನೇ ಹೆದರಿಸುವ ಬೆದರಿಸುವ ಜನ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಇದು ನನಗೆ ಚೆನ್ನಾಗಿ ಗೊತ್ತು. RSSನಲ್ಲಿ ಯೂಸ್ ಆ್ಯಂಡ್ ಥ್ರೋ, ಬಳಸಿ ಬಿಸಾಕುವುದು, ಅಥವಾ ಯೂಸ್ ಆ್ಯಂಡ್ ಡೆಸ್ಟ್ರಾಯ್, ಬಳಸಿ ಹಾಳು ಮಾಡುವಂಥದ್ದು, ಯೂಸ್ ಆ್ಯಂಡ್ ಕಿಲ್, ಬಳಸಿ ಅವರೇನನ್ನು ಹೆಚ್ಚು ಕಡಿಮೆ ಮಾಡಿದರೆ ಅವರನ್ನು ಕೊಲೆ ಮಾಡುವಂಥದ್ದು, ಇಂತಹ ಎಲ್ಲವೂ ಮಾಡಿರುವಂಥದ್ದು ನನ್ನ ಕಣ್ಣು ಮುಂದೆ ಇದೆ. ನಾವು ನೋಡಿದ್ದೀವಿ. ಅವರನ್ನು ನಾಮಾವಶೇಷ ಮಾಡಿಬಿಟ್ಟಿದ್ದಾರೆ. ಬಹುತೇಕ ಇವತ್ತಿನ ಯುವಕರಿಗೆ ಗೊತ್ತಿರಲಿಕ್ಕಿಲ್ಲ, ಮಳ್ಳೂರು ಆನಂದರಾವ್ ಅಂತ ಒಬ್ಬರಿದ್ದರು. ಆ ವ್ಯಕ್ತಿ ಎಷ್ಟು ದುಡಿದಿದ್ರು, ಎಷ್ಟು ಸಂಘಟನೆ ಕಟ್ಟಿದ್ರು, ಹೇಗೆ ಮಾಡಿದರು, ಅವ್ರಿಗೆ ಹೆಸರು ಎಲ್ಲೂ ಇಲ್ಲ. ಇವತ್ತು ಜನಸೇವಾ ವಿದ್ಯಾ ಕೇಂದ್ರ ಅಂತ ಒಂದು RSS ಒಂದು ಸ್ಕೂಲ್ ಇದೆ. ಅದರ ಹುಟ್ಟಿಗೆ ಕಾರಣ ಯಾರು? ಅವರೇ. ಆದರೆ ಅವರ ಹೆಸರೇ ಇಲ್ಲ. ಹಾಗೆ ಯಾರ್ಯಾರನ್ನ ಎಲ್ಲೆಲ್ಲಿ ತುಳಿದಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹಲವು ಘಟನೆಗಳಿದ್ದಾವೆ. ಇಂಥದ್ದು ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ನಂಥವ್ರನ್ನೇ, ಗೃಹ ಸಚಿವರನ್ನೇ ಬೆದರಿಕೆ ಹಾಕುವಂಥವ್ರು ನನ್ನನ್ನು ಬಿಡ್ತಾರಾ ಅನ್ನೋಂಥದ್ದು ನನಗೆ ಗೊತ್ತಿತ್ತು. ಆದರೂ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಾನು ಈ ವಿಚಾರವನ್ನು ಬರೀ ಏನು ಟಿ ವಿ ಮುಂದೆ ಮಾತ್ರ ಮಾತಾಡ್ತಾ ಇಲ್ಲ, ಇಡೀ ದೇಶದ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಇಡೀ ದೇಶದ ಎಲ್ಲ ಹೈಕೋರ್ಟ್ಸ್, ಇಡೀ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ, ಸುಪ್ರೀಂ ಕೋರ್ಟ್, ಅಲ್ಲಿಯವರೆಗೆ ನಾನು ನಿರಂತರವಾಗಿ ದೂರುಗಳನ್ನು ಕೊಟ್ಟಿದ್ದೀನಿ. ನನ್ನ ದೂರುಗಳು ಸುಪ್ರೀಂ ಕೋರ್ಟ್ನಲ್ಲಿ 4 ಬಾರಿ ದೂರು ದಾಖಲಾಗಿದೆ. ಆದರೆ ಅಡ್ವೊಕೇಟ್ ಇಡುವಂತಹ ಧೈರ್ಯ ನನಗಿದ್ದರೂ ಅದಕ್ಕೆ ಸಹಕಾರ ಕೊಡುವಂತಹ ಒಂದು ವ್ಯವಸ್ಥೆ ನನಗೆ ಇಲ್ಲದೆ ಇರೋದ್ರಿಂದ, ನನಗೆ ಶಕ್ತಿ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಮಾಡಲಿಲ್ಲ. ಅದನ್ನು ಬಿಟ್ಟರೆ ನಾನು ನಿರಂತರವಾಗಿ ನಾನು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಮಾಡಿರೋಂಥದ್ದು ಅಕ್ರಮವೋ ಅಥವಾ ಅನ್ಯಾಯವೋ ಅಥವಾ ಮತ್ತೊಂದೋ ಇದ್ದರೆ ನನ್ನ ಮೇಲೆ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ. RSS ಆಗಲಿ BJPಯವರಾಗಲಿ ಎಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ? ಎಷ್ಟು ಹೋಗಿದ್ದಾರೆ? ನಾನು ಹೇಳುವ ವಿಚಾರಗಳು ಅವರಿಗೆ ಇರ್ರಿಪೇರಬಲ್ ಡ್ಯಾಮೇಜ್ ಆಗುತ್ತೆ ಅಂತೇಳಿ BJPಯವರು ಸ್ಟೇಗೆ ಹೋದರೆ ವಿನಃ, ಇಂಜೆಕ್ಷನ್ ಕೇಳಿದರೆ ವಿನಃ, ಹನುಮೇಗೌಡರು ಈ ರೀತಿ ಏನು ಹೇಳಿದರೆ ಇದರಿಂದ ನಮಗೆ ತೊಂದರೆ ಆಗಿದೆ ಅಂತ ಏನಾದರೂ ಕೇಸ್ ಹಾಕಿ ನಾನೇನನ್ನ ಸೋತಿದ್ದೀನಾ? ಖಂಡಿತ ಸೋತಿಲ್ಲ ನಾನು. ಆದರೆ ನನ್ನ ಹೋರಾಟವನ್ನು ಅವತ್ತೆಂಗಿತ್ತು ಇವತ್ತು ಹಾಗೇ ಇದೆ, ಇನ್ನು ಮುಂದೆ ಹಾಗೇ ಇದೆ. ಅಗ್ರೆಸಿವ್ ಆಗಿದ್ದೀನಿ, ಇನ್ನೂ ಅಗ್ರೆಸಿವ್ ಆಗಿ ಹೋಗೇ ಹೋಗ್ತೀನಿ.